ಇಂದಿನ ಚಟುವಟಿಕೆ ಬಂದು ಹೆಸರಿನ ಬೆಲೆ. ಇಂಗ್ಲೀಷ್ ಆಲ್ಫಾಬೆಟ್ಸ್ ಎಷ್ಟಿದಾವೆ ವಿನಯ್? 26. ಯಾವ್ಯಾವು? ಎ, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಓಕೆ. ಈ ಒಂದು ಆಲ್ಫಾಬೆಟ್ಸಿಗೆ ನಾವು ಕೆಲವು ನಂಬರ್ಸ್ನ ಕೊಟ್ಟಿದ್ದೀವಿ ಇಲ್ಲಿ. ಓಕೆ, ಎಗೆ ಎಷ್ಟು ಕೊಟ್ಟಿದ್ದೀವಿ? 1, ಬಿ, 2, ಸಿ, 3, ಡಿ, 4, ಇ, 5, ಎಫ್, 6, ಜಿ, 7, ಎಚ್, 8, ಐ, 9, ಜೆ, 10, ಕೆ, 11, ಎಲ್, 12, ಎಮ್, 13, ಎನ್, 14, ಓ, 15, ಪಿ, 16, ಕ್ಯೂ, 17, ಆರ್, 18, ಎಸ್, 19, ಟಿ, 20, ಯು, 21, ವಿ, 22, ಡಬ್ಲ್ಯೂ, 23, ಎಕ್ಸ್, 24, ವೈ, 25, ಜೆಡ್. 26. ಓಕೆ, ಈಗ ಕೆಲವಷ್ಟು ಹೆಸರುಗಳನ್ನ ಕೊಟ್ಟಿದ್ದೀನಿ ನಾನಿಲ್ಲಿ, ವರ್ಡ್ಸ್ನ ಕೊಟ್ಟಿದ್ದೀನಿ. ಓಕೆ, ಓದು. ವರ್ಡ್ಸ್ ಯಾವ್ಯಾವು? NAND, ನಂದ, ಹಾಂ, CIT, ಹಾಂ, ಬ್ಯಾಡ್, ಬ್ಯಾಂಗಲೂರು, ಬ್ಯಾಂಗ್ಳೂರು. ಓಕೆ, ಬ್ಯಾಂಗ್ಳೂರು, ಹಾಂ, ಬಲ್ಲಪನಟ್ಟಿ, ಓಕೆ. ಇದಕ್ಕೆ ಒಂದು ಹೆಸರಿನ ಬೆಲೆ ಮಾಡೋಣವಾ? ಓಕೆ, ಎನ್ ಬಂದು ಎಷ್ಟು? 14, ಹಾಂ, ನೆಕ್ಸ್ಟ್ ಪ್ಲಸ್ ಹಾಕು ಅಲ್ಲಿ. ಎ 1, ಪ್ಲಸ್ ಎನ್ 14, ಪ್ಲಸ್ ಡಿ 4, ಎ. 1, ಹಾಂ, ವೆರಿ ಗುಡ್. ನೆಕ್ಸ್ಟ್ ಕ್ಯಾಟಿಗೆ 3, ಹಾಂ, ಎ 1, ಟಿ. 20, ಹಾಂ, ಓಕೆ. ನೆಕ್ಸ್ಟ್ ಬ್ಯಾಟ್ 2, 1, 20, ವೆರಿ ಗುಡ್. 2, 1, 14, ಜಿ 7, 1, 12, ಓ 15, ಆರ್ ಓ 15 15 ಆರ್ 18, ಇ. 5, ವೆರಿ ಗುಡ್. ನೆಕ್ಸ್ಟ್ ಬಲ್ಲಪ್ಪನಟ್ಟಿ ಬಿ 2, 1, ಎಲ್ 12, ಎಲ್ 12, ಎ 1, ಹಾಂ 16, ಪ್ಲಸ್ ಎ 1, ಪ್ಲಸ್ ಎನ್ 14, ಪ್ಲಸ್ ಎಚ್ 8 ಪ್ಲಸ್ ಎ 1, ಪ್ಲಸ್ ಟಿ 20, ಮತ್ತೊಂದು ಟಿ 20, ಐ ಪ್ಲಸ್ ಐ 9. 9, ಸೊ ಈಗ ನಾವೇನು ಮಾಡಿದ್ವಿ? ಬಲ್ಲಪ್ನಟ್ಟಿಗೆ ಹೆಸರಿನ ಬೆಲೆ ಬರೆದ್ವಿ, ಬ್ಯಾಂಗ್ಳೂರ್ಗೂ ಹೆಸರಿನ ಬೆಲೆ ಬರೆದ್ವಿ, ಬ್ಯಾಟ್, ಕ್ಯಾಟ್, ನಂದ. ಅರ್ಥ ಆಯ್ತಾ ಹೆಸರಿನ ಬೆಲೆ ಏನು ಅಂತ? yes, please. ವೆರಿ ಗುಡ್.